ಫೈನಲ್ ಅಂತೂ ಗೆದ್ದೇ ಗೆಲ್ತೀವಿ, ಆಬ್ವಿಯಸ್ಲಿ ಗೆಲ್ತೀವಿ. ಇಡೀ ಕರ್ನಾಟಕ ಜನ ಸಂಭ್ರಮ ಮಾಡ್ಬಿಡ್ತಾರೆ, ಬಹಳ ಸಂತೋಷ ಆಗುತ್ತೆ. ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಸೆಗ್ಮೆಂಟ್ ಆಗಿರ್ಬೋದು, ಬ್ಯಾಟಿಂಗ್ ಸೆಗ್ಮೆಂಟ್ ಆಗಿರ್ಬೋದು, ಎಲ್ಲ ಟಾಪ್ ನಾಚ್ ಕ್ವಾಲಿಟಿಯಲ್ಲಿ ಇದೆ ಸರ್. ಯಾವ್ದಾರ ಬರಲಿ ಸರ್, ಭಯಲ್ಲ ಐತೆ, ಯಾರೇ ಬರಲಿ RCB ವಿನ್. ನಮ್ಮ ಮೇನ್ ಫೇವ್ರೇಟ್ ಶೆಪರ್ಡ್ ಇದೆ ಸರ್. ಶೆಪರ್ಡ್ ಎಲ್ಲ ಭಾಳ ವೇಟ್ ಮಾಡ್ತಿದ್ದೀವಿ ಸರ್, ಅವ್ರು 6 ಎಲ್ಲ ನಮಗೆಲ್ಲ ಸೆಂಚುರಿ ಹೊಡೆಯೋಕೆ ಆಸೆ. ಬಿಕಾಸ್ ಫೈನಲ್ ಮ್ಯಾಚಲ್ಲಿ ಬಿಗ್ ಬಾಸ್ ಒಂಥರ ಫೈನಲ್ ಒಂದು ಟಚ್ ಕೊಡಬೇಕಲ್ಲ RCBಗೆ. 9 ವರ್ಷಗಳ ಬಳಿಕ RCB ಈಗ ಫೈನಲ್ಗೆ ತಲುಪಿರುವಂಥದ್ದು. ಸದ್ಯ ನನ್ನೊಂದಿಗೆ RCB ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಯಾವ ರೀತಿಯಾಗಿ ಸಂಭ್ರಮವನ್ನು ಆಚರಿಸ್ತಾರೆ ಅಂತ ಮಾತಾಡಿಸ್ತಾ ಹೋಗ್ತೀನಿ. ಓಕೆ ಸರ್, ಹೇಳಿ, 9 ವರ್ಷದ ನಂತರ RCB ಈಗ ಫೈನಲ್ಗೆ ಬಂದಿರುವಂಥದ್ದು. ಕಳೆದ 18 ವರ್ಷಗಳಿಂದ ಟ್ರೋಫಿಯನ್ನು ಎತ್ತಲಿಕ್ಕೆ ಕಾಯ್ತಾ ಇದೆ. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಖುಷಿ ಆಗುತ್ತೆ ಸರ್, ಈ ಸಿಚುವೇಶನ್ ನೋಡಿ. 18 ಇಯರ್ಸ್ ಆದಮೇಲೆ ಕಪ್ ಹೊಡಿತಾರೆ ಅಂತ ಒಂದು ವಿಷಯ ಐತೆ. ಅದಕ್ಕೆ ಬತ್ತು ಕೊಹ್ಲಿ 18 ಇಯರ್ಸ್ ಆಯ್ತಲ್ಲ RCBಗೆ ಬಂದು, ಅದು ಒಂದು ಹೋಪ್ ಮಾಡ್ತೀವಿ ಸರ್. ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತೇಳಿ ಸೆಮಿಫೈನಲಲ್ಲಿ ಮುಗ್ಗರಿಸ್ತಾ ಇದ್ರು. ಈ ಸಲ ಫೈನಲಿಗೆ ಬಂದಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ. ಯಾವ ರೀತಿಯಾಗಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತ ಸರ್? ತುಂಬ ಖುಷಿ ಆಗುತ್ತೆ ಸರ್. ನಿನ್ನ ಆ್ಯಕ್ಚುಲಿ ಗೆದ್ದಿದ್ದಕ್ಕೆ ಆಲ್ಮೋಸ್ಟ್ ಇಲ್ಲೆಲ್ಲ ಕೇಕ್ ಕಟ್ ಮಾಡಿ ಸ್ವಲ್ಪೆಲ್ಲ ಇದ್ರೊಳಗೆ ದೊಡ್ಡ ಸ್ಕ್ರೀನ್ ಒಳಗೆ ನೋಡಿ ಎಲ್ಲ ಪಟಾಕಿ ಎಲ್ಲ ಹೊಡೆದ್ರಿ ಸರ್. ಆ್ಯಕ್ಚುಲಿ ಖುಷಿ ಆಯಿತು. ಇನ್ನು ಗೆದ್ರೆ ಇನ್ನೂ ಭಾಳ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಗೆದ್ರೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಏನು ಸರ್, ಕ್ರ್ಯಾಕರ್ಸ್ ಹಚ್ತೇವೆ, ಕೇಕ್ ಕಟ್ ಮಾಡ್ತೇವೆ. ಎಲ್ಲರೂ ಮ್ಯಾಕ್ಸ್ ಅಂದ್ರೆ ಏನು ಊಟ ಹಾಕ್ಸ್ಬೋದು ಅಷ್ಟೇ. ಎಷ್ಟು ಜನಕ್ಕೆ ಊಟ ಹಾಕ್ಸ್ತೀರಾ ಗೆದ್ರೆ, RCB ಗೆದ್ರೆ? ನಮ್ಮ ಹಾಸ್ಟೆಲ್ ಸರ್, ಎಲ್ಲರೂ ಮೇನ್ ಎಲ್ಲರೂ ಸರ್ ಏನಾದ್ರು ಸ್ವೀಟ್ ಏನಾದ್ರು ಕೊಡ್ತಾರೆ. ಓಕೆ, ಯಾರು ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು RCBಯಲ್ಲಿ? ಏನು ಹೇಳಲಿಕ್ಕೆ ಬಯಸ್ತೀರಾ? ಟೀಮ್, ಓವರ್ ಆಲ್ ಟೀಮು ಈಗಾಗಲೇ ಏನು ನಿನ್ನೆ ನಡೆದಂತಹ ಮ್ಯಾಚ್ ಕೂಡ ಜಬರ್ದಸ್ತಾಗಿತ್ತು. ಅದನ್ನು ನೋಡ್ತಾ ಇದ್ರೆ ಈಸಿಯಾಗಿ ಗೆಲ್ಬೋದು ಅನ್ನುವಂಥದ್ದು. ಆದರೂ ಕೂಡ ಓವರ್ ಕಾನ್ಫಿಡೆನ್ಸ್ ಬೇಡ. ಏನು ಹೇಳ್ತೀರಾ ನೀವು? ಸರ್ ಫೇವ್ರೇಟ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ನಮ್ಮ ವಿರಾಟ್ ಭಾಯ್ ಸರ್. ಇನ್ನು ನೆಕ್ಸ್ಟ್ ಟೀಮ್ ಕೋಆರ್ಡಿನೇಷನ್ ಅಂದರೆ ಎಲ್ಲ ಪ್ಲೇಯರ್ಸ್ ಇಂಡಿವಿಜುವಲ್ ಆಗಿ ಅವ್ರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಗೇಮ್ ಮಾಡೋಕ್ಕೆ. ಗೆಲ್ಬೋದು ಅನ್ನೋ ಹೋಪ್ ಇದೆ ಸರ್ ಅದಕ್ಕೆ. ಓಕೆ, ಯಾವೆಲ್ಲ ಆಟಗಾರರ ಮೇಲೆ ನಿರೀಕ್ಷೆ ಇದೆ ನಿಮಗೆ? ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡುವಂಥದ್ದು, ಬೌಲಿಂಗ್ ಮಾಡುವಂಥದ್ದು ಅಂತ ಯಾರೆಲ್ಲ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಫೈನಲಲ್ಲಿ? ಓಪನಿಂಗ್ ಬಂದರೆ ಸಾಲ್ಟು ಮತ್ತು ಕೊಹ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಐತೆ ಸರ್. ಅದನ್ನ ಬಿಟ್ಟರೆ ಈ ಸತಿ ಪಟ್ಟಿದಾರ್ ಮೇಲೆ ಸ್ವಲ್ಪ ಜಾಸ್ತಿ ಹೋಪ್ ಇದೆ ಸರ್. ಓಕೆ, ಅದನ್ನ ಬಿಟ್ಟರೆ ನಮ್ಮ ಮೇನ್ ಫೇವ್ರೇಟ್ ಶೆಪರ್ಡ್ ಇದೆ ಸರ್. ಶೆಪರ್ಡ್ ಎಲ್ಲ ಭಾಳ ವೇಟ್ ಮಾಡ್ತಿದ್ದೀವಿ ಸರ್, ಅವ್ರು 6 ಎಲ್ಲ ಅಷ್ಟೇ. ಬೌಲಿಂಗ್ ಬಂದರೆ ಎಲ್ಲ ಭುವಿ ಬೌಲಿಂಗು, ಹೇಸಲ್ವುಡ್ ಮೇಡಂತರೂ ಅವನೇ ಸ್ವಲ್ಪ ಟೀಮಿಂದ ಅವ್ನು ಬಂದಮೇಲೆ ಟೀಮ್ ಇನ್ನೂ ಜಾಸ್ತಿ ಬಲಿಷ್ಠ ಬಂತು ಅಂತ ಹೋಗ್ತಿದೆ ಸರ್. ಓಕೆ, ಏನು ಹೇಳಲಿಕ್ಕೆ ಬಯಸ್ತೀರಾ ಫೈನಲ್ ಆಗಿ ಅಭಿಮಾನಿಗಳಿಗೆ, RCB ಅಭಿಮಾನಿಗಳಿಗೆ ಮತ್ತು RCB ಟೀಮಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಈ ಸಲ ಕಪ್ ನಮ್ಮದೇ ಸರ್, ಏನಾದ್ರು. ಎಸ್, ಹಾಗೆ ಇನ್ನೊಬ್ಬರು ಅಭಿಮಾನಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸಿ ಹೋಗ್ತಿದ್ದೀನಿ. ಸರ್ ಹೇಳಿ, ಹೇಗಿದೆ ಸಂಭ್ರಮಾಚರಣೆ? ಫೈನಲ್ಗೆ ತಲುಪಿರುವಂಥದ್ದು ಕಳೆದ 9 ವರ್ಷದ ಬಳಿಕ 18 ವರ್ಷದ ಏನೋ ಕಾಯ್ತಾ ಇರುವಂಥದ್ದು ಕಪ್ಪನ್ನು ಹಿಡಿಲಿಕ್ಕೆ. ಏನು ಹೇಳ್ತೀರಾ ನೀವು? ಸರ್ ಆ್ಯಕ್ಚುಲಿ ಏನಂದರೆ 18 ವರ್ಷದಿಂದ ಯಾವುದೂ ಕಪ್ಪು ಗೆದ್ದಿಲ್ಲ RCB ಅವರು. ಸೆಮಿಫೈನಲ್ಸ್ ಅಲ್ಲಿ ಬಂದು ಫೈನಲ್ಸಲ್ಲಿ ಸೋತೋಗಿ ತುಂಬ ನಿರಾಸೆಗೊಳ್ತಿದ್ರು ಫ್ಯಾನ್ಸ್. ಬಟ್ ಈ ಸರ್ತಿ ಏನಂದರೆ ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಸೆಗ್ಮೆಂಟ್ ಆಗಿರ್ಬೋದು, ಬ್ಯಾಟಿಂಗ್ ಸೆಗ್ಮೆಂಟ್ ಆಗಿರ್ಬೋದು, ಎಲ್ಲ ಟಾಪ್ ನಾಚ್ ಕ್ವಾಲಿಟಿಯಲ್ಲಿದೆ ಸರ್. ಒಬ್ಬರಿಲ್ಲ ಅಂದರೆ ಒಬ್ಬರು ಪ್ರತಿ ಮ್ಯಾಚ್ ಒಬ್ಬೊಬ್ಬರಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಿದ್ದಾರೆ. ಸೊ ಇವಾಗ ಬರೀ ಕೊಹ್ಲಿ, ಡಿ ವಿಲಿಯರ್ಸ್, ಗೇಲ್ ಅಂತ 3 ಜನ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಓವರ್ ಆಲ್ ಡಿಪೆಂಡ್ ಆಗಿದೆ RCB ಮೇಲೆ. RCB ಟೀಮ್ ಹೆಂಗಂದರೆ ಪ್ರತಿ ಮ್ಯಾಚು ಒಬ್ಬೊಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬೌಲರ್ಸ್ ಆಗಲಿ, ಬ್ಯಾಟ್ಸ್ಮನ್ಸ್ ಆಗಲಿ, ಎಲ್ಲರೂ ಲೈಕ್ ಜಿತೇಶ್ ಶರ್ಮಾ ಆಗಿರ್ಬೋದು, ಮೇನ್ ಅವರೇ ರೀಸನ್ ಅಲ್ವಾ ಇವಾಗ ಸೆಮಿಫೈನಲ್ಸ್ ಕ್ವಾಲಿಫೈರ್ಸ್ ಆಡೋಕ್ಕೆ. ಸೊ ಐ ವಿಶ್ RCB ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ವಿ ಹೋಪ್ ಈ ಸಲ ಕಪ್ಪು ನಮ್ಮದೇ. ಓಕೆ 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 ಈಗ ಫೈನಲಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕತ್ತೆ RCB ಹೇಳೋದಾದರೆ ನೀವು? ಫೈನಲ್ ಫಸ್ಟ್ ಬ್ಯಾಟಿಂಗ್ ಬಂದರೆ ಆಲ್ಮೋಸ್ಟ್ 200+ ಅಂದರೆ ಡಿಫೆಂಡಿಂಗ್ ಸ್ಕೋರ್ ಆಗುತ್ತೆ. ಆ್ಯಕ್ಚುಲಿ ದೊಡ್ಡ ಸ್ಟೇಡಿಯಂ ಇರೋದ್ರಿಂದ ಮೇ ಬಿ ಅದು ಪಾಸಿಬಲ್ ಆಗಲ್ಲ, ಬಟ್ ಸ್ಟಿಲ್ 200 ವಿಲ್ ಬಿ ದ ಡಿಫೆಂಡಿಂಗ್ ಸ್ಕೋರ್. ಬಾಲಿಂಗ್ ಅಂತ ಬಂದರೆ ಆಲ್ಮೋಸ್ಟ್ 180 ಕೆಳಗಡೆ ಅಲೌಟ್ ಮಾಡಿದ್ರೆ ಒಳ್ಳೆ ಅವಕಾಶ ಇದೆ ಫೈನಲ್ ಗೆಲ್ಲೋಕ್ಕೆ ಅಂತ ನನ್ನ ಅಭಿಪ್ರಾಯ. ಕೊಹ್ಲಿ ಎಷ್ಟು ರನ್ ಹೊಡಿಬೋದು? ಕೊಹ್ಲಿ ನಮಗೆಲ್ಲ ಸೆಂಚುರಿ ಹೊಡೆಯೋಕೆ ಆಸೆ. ಬಿಕಾಸ್ ಫೈನಲ್ ಮ್ಯಾಚಲ್ಲಿ ಬಿಗ್ ಬಾಸ್ ಒಂಥರ ಫೈನಲ್ ಒಂದು ಟಚ್ ಕೊಡಬೇಕಲ್ಲ RCBಗೆ. ಸೊ ಸೆಂಚುರಿ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಓಕೆ, ಓವರ್ ಆಲ್ ಏನು ಹೇಳಲಿಕ್ಕೆ ಬಯಸ್ತೀರಾ RCB ಅಭಿಮಾನಿಗಳಿಗೆ ಮತ್ತು RCB ತಂಡದ ಆಟಗಾರರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? RCB ಅಭಿಮಾನಿಗಳಿಗಂತೂ ಹಬ್ಬ ತಪ್ಪಿದ್ದಲ್ಲ. ಲೈಕ್ ಇವಾಗ ನಾವು ಫೈನಲ್ ಅಂತೂ ಗೆದ್ದೇ ಗೆಲ್ತೀವಿ, ಆಬ್ವಿಯಸ್ಲಿ ಗೆಲ್ತೀವಿ. ಸೊ ಟೀಮ್ಗೆ ನಾವು RCB ಅಭಿಮಾನಿಗಳಿಂದ ಒಂದು ಶುಭ ಹಾರೈಕೆ ನೀಡ್ತಾ ಒಂದು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಬಂದು ಕಪ್ ಗೆಲ್ಲಿಸಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಉಡುಗೊರೆ ಕೊಡಬೇಕಂತ ಕೇಳ್ಕೊತೀನಿ. ಎಸ್
ಥ್ಯಾಂಕ್ ಯು ಸರ್. 9 ವರ್ಷಗಳ ಬಳಿಕ ಫೈನಲಿಗೆ ಬಂದಿರುವಂಥದ್ದು. 18 ವರ್ಷದಿಂದನೂ ಕೂಡ ಕಪ್ಪನ್ನು ಗೆಲ್ಲಲಿಕ್ಕೆ ಕಾತುರದಿಂದ ಕಾಯ್ತಿರುವಂತಹ RCB ಕೊನೆಗೂ ಕೂಡ ಫೈನಲಿಗೆ ಬಂದಿದೆ. ಒಂದೇ ಒಂದು ಮೆಟ್ಲಿರುವಂಥದ್ದು ಸರ್. ಎಷ್ಟು ಖುಷಿಯಾಗುತ್ತೆ, ಏನು ಹೇಳ್ತೀರಾ? 100% ಭಾಳ ಖುಷಿಯಾಗುತ್ತೆ. ಇದು ಬಂದಿದ್ದು ಮೈಲಿಗಲ್ಲು ಒಂಥರ. ಈ ಸಲ ಕಪ್ ಹೊಡೆದ್ಬಿಟ್ರೆ ಮಾತ್ರ ಇಡೀ ಕರ್ನಾಟಕ ಜನ ಸಂಭ್ರಮ ಮಾಡ್ಬಿಡ್ತಾರೆ. ಭಾಳ ಸಂತೋಷ ಆಗುತ್ತೆ. ದೇವರು ತಾಯಿ ನಮ್ಮ ಬೆಂಗಳೂರು ಅನ್ನೋ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರುತ್ತೆ. ಗ್ಯಾರಂಟಿಗೆ ಗೆಲ್ತಾರೆ. 100% ಗೆಲ್ಲಬೇಕು. ಗೆಲ್ಲೇ ಮಾಡಿದ್ರೆ ಒಳ್ಳೆ ಭಾಳ ಭವಿಷ್ಯ ಇರುತ್ತೆ. ನಮ್ಮ ಕರ್ನಾಟಕ ಜನತೆ ಅಂತೂ ಥರ ಸ್ವಾತಂತ್ರ್ಯ ಬಂದಂಗೆ ಸಂತೋಷ ಬೀಳ್ತಾರೆ. ಭಾಳ ಖುಷಿಯಾಗುತ್ತೆ. 100% ಗೆಲ್ತಾರೆ, ಬಂದೇ ಬರ್ತಾರೆ. ಎಸ್ ಸರ್, ನೀವು ಎಷ್ಟು ಹೇಳ್ತಾ ಇದ್ರಿ, ಸುಮಾರು ವರ್ಷಗಳಿಂದನೂ ಕೂಡ ಕ್ರಿಕೆಟ್ ನೋಡ್ತಾ ಇದ್ದೆ, ಮಧ್ಯದಲ್ಲಿ ನಿಲ್ಲಿಸಿದ್ದೆ ಅಂತ ಹೇಳಿದ್ರಿ. ಏನು ಐಡಿಯಾ ಇದೆ ಸರ್ ಈಗ IPLಗೂ ಫೈನಲ್ಗೆ ಬಂದಿರುವಂಥದ್ದು? ಎಷ್ಟು ರನ್ ಕಲೆ ಹಾಕ್ಬೋದು ಅಂತ ಹೇಳ್ತೀರಾ RCB ಅಂತ? RCB ಫಸ್ಟು ಬ್ಯಾಟ್ ಆಡ್ತಂದ್ರೆ 250, 220, 230 ಗ್ಯಾರಂಟಿ ಹೊಡಿತು. ಯಾರು ಚೇಸ್ ಮಾಡ್ತಾರೆ ಬಿಡಿ, 240 ಹೊಡೆದು ಚೇಸ್ ಮಾಡ್ತಾರೆ. ಯಾರು ಮಾಡಿದ್ರು ಬಂದರು, ಯಾರೇ ಬರಲಿ, ಮುಂಬೈ ಬರಲಿ, ಯಾರೇ ಬರಲಿ, ಚೇಸ್ ಮಾಡ್ತಾರೆ. RCBಗೆ ಎದುರುಳೆಗೆ ನಿಲ್ಲುವಂಥದ್ದು ಯಾವ ಟೀಮ್ ಬರುತ್ತೆ? ಮುಂಬೈ ಬರುತ್ತೆ ಅಂತ ಹೇಳ್ತೀರಾ, GT ಬರುತ್ತೆ ಅಂತ ಹೇಳ್ತೀರಾ ಫೈನಲಿಗೆ? ಯಾವ್ದಾರು ಬರಲಿ ಸರ್, ಭಯ ಆಯ್ತದೆ. ಯಾರೇ ಬರಲಿ RCB ವಿನ್ ಗ್ಯಾರಂಟಿ. ಓಕೆ, ಏನು ಹೇಳ್ತೀರಾ ಸರ್? RCB ಅಭಿಮಾನಿಗಳಿಗೆ ಕಾತುರದಿಂದ ಕಾಯ್ತಾ ಇದ್ರು. ಯಾವಾಗಲೂ ಕೂಡ ಈ ಸಲ ಕಪ್ ನಮ್ಮದೇ ಸಮೀಪ ಇದ್ದೀವಿ, ಫೈನಲ್ಗೆ ತಲುಪಿ ಸಮೀಪ ಇದ್ದೀವಿ. RCB ಅಭಿಮಾನಿಗಳಿಗೆ, ತಂಡದ ಆಟಗಾರರಿಗೆ, ಕೊಹ್ಲಿಗೆ ಏನು ಹೇಳ್ತೀರಾ? ಏನು ಕಪ್ ನಮ್ಮದೇ ಹೇಳಿದ್ವಲ್ಲ, ನಮ್ಮದೇ ಅಂದರೆ ನಮ್ಮದೇ ಈ ಸಲ. ಯಾವ ಸೋತ್ರೂ ನಮ್ಮದೇನೆ. ಇವಾಗ ಗೆಲ್ತಿ ತೊಗೊಂಡು ಕೈಗೆ ಎತ್ಕೊಬೇಕಷ್ಟೇ. ಕಪ್ಪು ಯಾವಾಗಲೂ ನಮ್ಮದೇನೆ, ಖಂಡಿತ. 9 ವರ್ಷದ ಬಳಿಕ RCB ಫೈನಲಿಗೆ ಬಂದಿದೆ. ಒಂದೇ ಒಂದು ಹೆಜ್ಜೆ, ಒಂದೇ ಒಂದು ಮೆಟ್ಲು ಬಾಕಿ ಇರುವಂಥದ್ದು ಕಪ್ಪನ್ನು ಗೆಲ್ಲಲಿಕ್ಕೆ. ಎಷ್ಟು ಖುಷಿ ಆಗುತ್ತೆ ನಿಮಗೆ? ನಂಗೆ ತುಂಬ ಖುಷಿ ಆಗ್ತಿದೆ RCB ಫೈನಲ್ಸಿಗೆ ಬಂದಾಗ. ಅವರು ಫಿಲಿಪ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಅವರೆಲ್ಲ ಚೆನ್ನಾಗಿ ಆಡಿರೋದ್ರಿಂದ ಫೈನಲಿಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಲಿಂಗ್ ಕೂಡ ನಮ್ಮದ್ರಲ್ಲಿ ತುಂಬ ಚೆನ್ನಾಗಿದೆ, ಅವರಿಂದನೇ ಮ್ಯಾಚ್ ಗೆದ್ದಿರೋದು. ಆಮೇಲೆ ದಯಾಳ್ ಅವರು ತುಂಬ ಚೆನ್ನಾಗಿ ವಿಕೆಟ್ ತೆಗೆದ್ರು, ಅದರಿಂದ ತುಂಬ ಹೆಲ್ಪ್ ಆಯಿತು. ಬ್ಯಾಟಿಂಗು ಅವ್ರ ಬಾಲಿಂಗ್ ಎರಡೂ ಚೆನ್ನಾಗಿದೆ ಈ ಸೀಸನ್ನು. ಸೊ ಫೈನಲಲ್ಲಿ ಗೆಲ್ಲಿ ಅಂತ ವಿಶ್ ಮಾಡ್ತೀನಿ. ಯಾವ ಪ್ಲೇಯರ್ ಮೇಲೆ ನಿಮ್ಗೆ ತುಂಬ ಹೋಪ್ ಇದೆ ಅಂತ ಹೇಳಿ? ಫೈನಲಲ್ಲಿ ಅಂತ ಹೇಳುವಾಗ ತುಂಬ ನಿರೀಕ್ಷೆ ಇರುತ್ತೆ. ಯಾವ ಪ್ಲೇಯರ್ ಮೇಲೆ ನಿಮಗೆ ನಿರೀಕ್ಷೆ ಇದೆ ಅಂತ? ಫಿಲಿಪ್ ಸಾಲ್ಟ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ನನಗೆ ಭರವಸೆ ಇದೆ. ಅವ್ರನ್ನ ಬಿಟ್ಟರೆ ವಿರಾಟ್ ಕೊಹ್ಲಿ ಅವ್ರು ಚೆನ್ನಾಗಿ ಮಾಡ್ತಾರೆ. ಓಕೆ, ಯಾವ ಟಾಸ್ ವಿನ್ ಯಾವುದು ಆಗ್ಬೋದು ಅಂತ ಹೇಳ್ತೀರಾ? ಒಂದು ವೇಳೆ ಟಾಸ್ ವಿನ್ ಆದರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಎಷ್ಟು ರನ್ ಹೊಡಿಬೋದು ಅಂತ? 200 ಕ್ರಾಸ್ ಮಾಡ್ಬೋದು ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ. ಬಾಲಿಂಗ್ ಓಕೆ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ವಿಶ್ ಮಾಡ್ತೀನಿ 200 ಫೈನಲಲ್ಲಿ ದಾಟಲಿ ಅಂತ, ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಇನ್ನು RCBಗೆ ಎದುರುಳೆಯಾಗಿ GT ಮತ್ತು ಮುಂಬೈ ಬಂದರೆ ಯಾವುದು ಬರಬೇಕು ಅಂತೇಳಿ ಹೇಳ್ತೀರಾ? ಅಂದರೆ ಟಫ್ ಯಾವುದು ಆಗ್ಬೋದು RCBಗೆ ಅಂತ? ನನಗೆ ಮುಂಬೈ ಇಂಡಿಯನ್ಸೇ ಟಫ್ ಆಗ್ಬೋದು ಅಂತ ಅನ್ಕೋತೀನಿ. ಬ್ಯಾಟಿಂಗ್ ಬಾಲಿಂಗ್ ಅವ್ರದ್ರಲ್ಲಿ ತುಂಬ ಚೆನ್ನಾಗಿದೆ. ನಾನು GT ಬಂದರೆ ಪರವಾಗಿಲ್ಲ, ಓಕೆ ಗೆಲ್ಬೋದು ಅನಿಸುತ್ತೆ. ಮುಂಬೈ ಬಂದರೆ ಸ್ವಲ್ಪ ಕಷ್ಟ. ಈಸಿಯಾಗಿ GT ಬಂದರೆ ಈಸಿಯಾಗಿ ಗೆಲ್ಬೋದು, ಮುಂಬೈ ಬಂದರೆ ಸ್ವಲ್ಪ ಕಷ್ಟ ಅಂತ ನಂಗೆ ಅನಿಸುತ್ತೆ. ಓಕೆ, RCB ಟೀಮಿಗೆ, ವಿರಾಟ್ ಕೊಹ್ಲಿಗೆ ಮತ್ತು ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೀನಿ. ಫೈನಲಲ್ಲಿ ಕಪ್ ಗೆದ್ಕೊಡ್ಲಿ, ನಮಗೆ ನಮ್ಮ 18 ವರ್ಷದ ಕನಸನ್ನ ನನಸು ಮಾಡಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿ ಆಡಲಿ ಫೈನಲಲ್ಲಿ ಅಂತ ಕೇಳ್ಕೊತೀನಿ. ವಿರಾಟ್ ಕೊಹ್ಲಿ 50 ಮಾಡಲಿ ಅಂತ ಕೇಳ್ಕೊತೀನಿ. ಇದಿಷ್ಟು RCB ಅಭಿಮಾನಿಗಳು ಹೇಳುವಂಥದ್ದು. ಅಂದರೆ ಈ ಬಾರಿಯ IPLನಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಟ್ರೋಫಿಯನ್ನು ಎತ್ತಿ ಹಿಡಿತೀವಿ ಅನ್ನುವಂತಹ ಮಾತನ್ನು RCB ಅಭಿಮಾನಿಗಳು ಹೇಳುವಂಥದ್ದು. ಹಾಗೆ ಈಗಾಗಲೇ ಏನು ಫೈನಲ್ಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಮಾಡಿರುವಂಥದ್ದು. ಹಾಗೆ ಗೆದ್ದ ಮೇಲೆ ನಾವು ಇನ್ನೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತೀನಿ ಅನ್ನುವಂತಹ ಮಾತನ್ನು RCB ಅಭಿಮಾನಿಗಳು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.